ಅಯ್ಯೋ ಅಯ್ಯೋ ಅಯ್ಯಯ್ಯೋ ಪ್ರೊಡಿಕ್ಷನ್ ಫೇಲ್ ಆಗೋಗ್ಬಿಡ್ತಲ್ಲ ಮಗ. ಮೊದಲನೇ ಪ್ರೊಡಿಕ್ಷನು SRH ಗೆಲ್ಲತ್ತೆ ಅಂತ ಹೇಳಿದೆ, LSG ಗೆದ್ಬಿಟ್ರು. ಗೆಲ್ಬೋದಾಗಿತ್ತು. ಯಾವ ಥರ ಕಂಬ್ಯಾಕ್ ಮಾಡಿದ್ರು ಅಂದರೆ SRH ಅಂದ್ಕೊಂಡಿದ್ದೆ ನಾನು ಇವತ್ತು ಗೆದ್ಬಿಡ್ತಾರೆ ಅಂತ. ಲಾಸ್ಟ್ ಓವರ್ 9 ರನ್ ಬೇಕಾಗಿತ್ತು ಮಗ. ಜೈದೇವ್ ಉನಾಥ್ಕಟ್ ಬಂದ್ಬಿಟ್ಟು ವಾಚಿಸ್ಕೊಂಬಿಡೋದು. ಎಲ್ಲರೂ ಮಸ್ತಾಗಿ ಬೌಲಿಂಗ್ ಮಾಡವ್ರೆ. ಜೈದೇವ್ ಉನಾಥ್ಕಟ್ಟಿಗೆ ಏನು ಬಂದೈತೆ ಇವರು ಇಕ್ಕಿಸ್ಕೊಂಬಿಟ್ರಿ ಇವತ್ತು. ನನಗೆ ಇವ್ರು ಗೆದ್ದಿದ್ದು ಬೇಜಾರಾಗ್ತಿಲ್ಲ, ಪ್ರಿಡಿಕ್ಷನ್ ಹೊರಟೋಯ್ತಲ್ಲ ಅಂತ ಬೇಜಾರಾಗ್ತೈತೆ. ಏನು ಸಂಜೀವಣ್ಣ ಕುತ್ಕೊಂಡು ಇವತ್ತು ಗೊತ್ತು, ಇವತ್ತು RCB ಮ್ಯಾಚ್ ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದೀರಾ. ಈ ವಿಡಿಯೋನ ಯಾರು ನೋಡೋದಿಲ್ಲ ಅಂತಲೂ ಕೂಡ ಗೊತ್ತು. ಏನು ಸಂಜೀವಣ್ಣ ಹಿಡ್ಕೊಂಡು ವೆಂಕಟೇಶ್ವರಂದು ಲಾರ್ಡ್ ತಿರುಪತಿ ವೆಂಕಟರಮಣ ಸ್ವಾಮಿದು ಹಿಡ್ಕೊಂಡ್ಬಿಟ್ಟು ಭಕ್ತಿ ತೋರಿಸಿದ್ಕೆ ಅಂತೂ ಇಂತೂ ಗೆದ್ಬಿಟ್ರು. ಲಾಸ್ಟ್ ಮ್ಯಾಚು ತೋರಿಸ್ತಾ ಇದ್ರು ಕೂತ್ಕೊಂಡು, ಈ ಮ್ಯಾಚು ಕೂಡ ಹೆವಿ ತೋರಿಸ್ತಾ ಇದ್ರು, ಬೆಳ್ಕಂತ ಇದ್ರು. ಅಂತೂ ಇಂತೂ ಗೆದ್ಬಿಟ್ರಪ್ಪ LSG ಅವರು. ರಿಷಬ್ ಪಂತಣ್ಣ ಆಲ್ಟ್ರ್ ಮಾಡ್ಕೊಂಬಂದಿದ್ರು. ಓಪನಿಂಗ್ ಸ್ಟಾರ್ಟ್ ಬೇಡಮ್ಮ ನನಗೆ, ಮಿಚಿಲ್ ಮಾರ್ಚ್ ಜೊತೆಗೆ ಇವರೇ ಮಾರ್ಕ್ರಮೆ ಓಪನ್ ಮಾಡಲಿ, ನನಗೆ ಬೇಡ, ನಾನು ನಂಬರ್ 3 ಆಡ್ತೀನಿ ಅಂತ ಬಂದಿದ್ರು. ಆ್ಯಂಡ್ ಇವತ್ತು ಮ್ಯಾಚ್ ವಿನ್ನರ್ ಆಗಿರೋದು ರಿಷಬ್ ಪಂತಣ್ಣ. ಇವತ್ತು ಇನ್ಫ್ಯಾಕ್ಟ್ ಏನೋ ಸೋತೋಗ್ಬಿಟ್ರು LSG ಅಂತಂದರೆ ಖಂಡಿತ ಮಾನ ಮರಿದು ಹೊರಟೋಗ್ಬಿಟ್ಟಿದ್ರು ರಿಷಬ್ ಪಂತ್ಗೆ. ಯಾಕಂದರೆ ಅಂಥ ಒಂಥರ ಮಂದಗತಿಯ ಇನ್ನಿಂಗ್ಸ್ನ ಆಡಿದ್ದು, ಸಿಕ್ಕಾಪಟ್ಟೆ ಸ್ಲೋ ಇನ್ನಿಂಗ್ಸ್ನ ಆಡಿದ್ರು. ಬಟ್ ಲಾಸ್ಟ್ ಓವರಲ್ಲಿ ಎಕ್ಸಿಕ್ಯೂಷನಲ್ಲಿ ಒಂಥರ ಏನು ಹೇಳ್ತಾರೆ ಸಕ್ಸಸ್ನ ಕಂಡಿದ್ದು. ಇನ್ಫ್ಯಾಕ್ಟ್ ಮೊದಲೇ 2 ಬಾಲ್ನೇ 4, 9 ರನ್ ಬೇಕಿದ್ದಾಗ ಇನ್ನೇನಲ್ಲಿ ಆ ಒಂದೇನಾದ್ರು 4 ಹೋಗಿಲ್ಲ ಅಂದರೆ ಒಳ್ಳೆ ಮಜಾ ಇರೋದು ಗುರು. 2 ಬಾಲು 4 ಹೋಗಿದ್ರಿಂದ ಮ್ಯಾಚು ಕಲಾಸ್ ಆಗೋಗ್ಬಿಡ್ತು. ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ ಇವತ್ತು SRH ಅವರು. ಸೊ SRH ಇನಿಷಿಯಲಿನೇ 3 ವಿಕೆಟ್ ಟಕ ಅಲ್ಲಿ 4 ವಿಕೆಟು 26 ರನ್ನಿಗೆ 4 ವಿಕೆಟ್ ಕಳ್ಕೊಂಡವ್ರೆ. ಪವರ್ ಪ್ಲೇಲಿ ಎಷ್ಟು ಹೊಡೆದವ್ರು? 21 ರನ್ 22 ರನ್ ಹೊಡೆದವ್ರು ಅಷ್ಟೇ ಪವರ್ ಪ್ಲೇಲಿ. 26 for 4 ಅಲ್ಲಿಂದ ಕಮ್ ಬ್ಯಾಕ್ ಮಾಡಿದಂಥ SRH ಅದು. ಹೌದು, ಇವ್ರು ಆಡಿರೋಂಥ ಒಂದು ಇದು ನೋಡ್ತಾನೆ 4 ವಿಕೆಟ್ನ ಬೇಗ ಕಳ್ಕೊಂಡ್ರು ಕೂಡ 150+ ಹೊಡೆದಿದ್ದಾರೆ ಅಂತಂದರೆ ಇವರು ಅಷ್ಟರ ಮಟ್ಟಿಗೆ ಏನಿರಲಿಲ್ಲ LSG ಅವರು. ಇನ್ನೂ ಸ್ವಲ್ಪ ಬೇಗನೆ ಹೊಡೆದ್ಬಿಟ್ಟು ಮುಗಿಸ್ಬೇಕಾಯ್ತು. ಈ ಒಂದು ನಾವು ಅಂದ್ಕೊಂಡಿದ್ದೇನೋ ಇನ್ನೂ ಬೇಗ ಹೊಡೆದು ಮುಗಿಸ್ತಾರೆ ಅಂತ ಆಡ್ತಿದ್ದಂಥ ರೀತಿ ನೋಡ್ತಾರೆ. ಪೋಪ್ಲೆ ಇವ್ರು ಆಡಿದ ರೀತಿ ನೋಡ್ತು ಅಂತಂದರೆ ಏನು ಅವ್ರಿಗೇನು ವಿಕೆಟ್ಸ್ಗಳು ಇವ್ರ ಥರ ಏನು ಬಿದ್ದಿಲ್ಲ. 4 ವಿಕೆಟ್ ಅರ್ಲಿನೇ ಬಿದ್ದುಬಿಟ್ಟಿರಲಿಲ್ಲ. ಸೊ ಹೊಡಿಬೋದಾಗಿತ್ತು ಇನ್ನೂ ಅರ್ಲಿಯಾಗೇ. ಬಟ್ ಮಂದಗತಿಯ ಇನ್ನಿಂಗ್ಸ್ ಆಡಿದ್ರು ರಿಷಬ್ ಪಂತ್. ಬಟ್ ಆದರೂ ಮ್ಯಾಚ್ ವಿನಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರ. ಏನಲ್ಲಿ 1 ಬಾಲ್ ಇದ್ದಂಗೆ ಇದ್ರು ಗೆಲುವೇನೆ, 3 ಬಾಲ್ ಇದ್ದಂಗೆ ಇದ್ರು ಗೆಲುವೇನೆ, 10 ಓವರ್ ಇದ್ದಂಗೆ ಇದ್ರು ಗೆಲುವೇನೆ. ಸೊ ಗೆಲುವಂತೂ ಇಂತೂ ಸಿಕ್ಕಿದೆ ಇವತ್ತು. ಸಿಕ್ಕಾಪಟ್ಟೆ ಇವತ್ತು ಯಾರಿಗೆ ಖುಷಿಯಾಗಿರುತ್ತೋ ಅಲ್ವೋ, ಓನರ್ಗಂತೂ ಖುಷಿಯಾಗಿರುತ್ತೆ. ಯಾಕಂದರೆ ಆ ಥರ ಬೇಡ್ಕೊಂತ ಇದ್ರು ದೇವರಿಗೆ. ಸೊ 3 ವಿಕೆಟು ಪಟಾನಾಗಿ ಬಿದ್ದಿದ್ದಲ್ಲ ನೋಡಿ. ಪ್ಲೇಯರು ಮೊಹಮ್ಮದ್ ಶಮಿನ ಬಿಡ್ತಾರೆ, ಇವ್ರು ಎತ್ತಾಕಂತಾರೆ. ಇವರೇ ನೋಡಿ ಇವ್ರಿಗೆಲ್ಲ ಕಂಟ್ರಿಬ್ಯೂಟ್ ಮಾಡಿಬಿಟ್ರು SRH ಅಗೇನ್ಸ್ಟು. ಪ್ಲೇಯರೇನೇ ಮುಳುವಾಗಿದ್ದು SRHಗೆ. ಟ್ರಾವೆಸ್ ಹೆಡ್ಡು ಜೊತೆಗೆ ಅಭಿಷೇಕ್ ಶರ್ಮಾ ಇಬ್ಬರ ಮೈನ್ ವಿಕೆಟ್ನ ಕೂಡ ಅವರೇನೆ ಎತ್ತುತ್ತಾರೆ. ಬಿಹೈಂಡ್ ಔಟ್ ಆಗ್ತಾರೆ ಅಭಿಷೇಕ್ ಶರ್ಮಾ. ಟ್ರಾವೆಸ್ ಹೆಡ್ ಕೂಡ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ. ಸೊ ಈ ಕಡೆ ನೋಡ್ತಾರೆ ಬೋಲ್ಡಾಗಿ ಹೋಗ್ಬಿಡ್ತಾರೆ ಇಶಾನ್ ಕಿಶಾನು. ಆಮೇಲೆ ನಂತರ ಬಂದಂಥವ್ರು ಲಿಯಾಮ್ ಲಿವಿಂಗ್ಸ್ಟೋನ್, ಅವ್ರನ್ನ ಬೇರೆ ತೋರಿಸಿರ್ತಾರೆ ಮಧ್ಯದಲ್ಲಿ. ಲಿವಿಂಗ್ಸ್ಟೋನ್ ಏನಪ್ಪ ಆಡಿದ್ದು ಇವತ್ತು, ಎತ್ತಾಕಕ್ಕೆ ಹಿಂದೆ ಎತ್ತಾಕಂತ ಹೋಗಿದ್ರು. ದಿಗ್ವಿಶ್ ರಾತೆ ಅವರ ಬೌಲಿಂಗಲ್ಲಿ ಕ್ಲೋಲೆಸ್ ಆಗೋಗ್ಬಿಟ್ರು. ಎಲ್ಲೋಯ್ತು ಬಾಲ್, ಎಲ್ಲಿ ಬಿದ್ದು ಎಲ್ಲೇಗಿರುತ್ತೋ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ತಲೆ ಕೆಳಗಡೆ ಮಾಡ್ಬಿಟ್ಟು ಎತ್ತಾಕ್ತವ್ರು ಹಿಂದೆಗಡೆ. ಸೊ ಇಶಾನ್ ಕಿಶಾನು ಕ್ಯಾಚ್ ಹಿಡ್ಕೊಂಡ್ರು. ಇಶಾನ್ ಕಿಶಾನ್ ಅಂತೀನಿ, ಪಂತಣ್ಣ ಆರಾಮಾಗಿ ಕ್ಯಾಚ್ ಹಿಡ್ಕೊಂಡ್ರು. ಅದಾದಮೇಲೆ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ಪು ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಕ್ಲಾಸನ್ನ ಮಧ್ಯ. ಇಬ್ಬರು ಕೂಡ ಯಾವ ಥರ ಆಡಿದ್ರು ಅಂತಂದರೆ ಮ್ಯಾಚ್ ಮಾಡ್ಕೊಂಡು ಆಡಿದ್ರು. ಆಲ್ಮೋಸ್ಟ್ 49 ಇಬ್ಬರು ಕೂಡ ಒಂದೇ ಅಟ್ ಎ ಟೈಮ್ ಆಯಿತು ಅಂತ ಹೇಳಬೇಕು 50. ಸೊ ಇಬ್ಬರು ಕೂಡ ಸಖತ್ತಾಗಿ ಆಡಿದ್ರು. ಸೊ ಅವರಿಬ್ಬರ ಕಾಂಟ್ರಿಬ್ಯೂಷನಿಂದನೇ ಬಂದಿರೋದು ಇಷ್ಟು ಸ್ಕೋರ್ ಅವ್ರಿಗೆ. ಇಲ್ಲ ಅಂತಂದರೆ ಇನ್ನೂ ಹೊರಗಡೆ 100 ಕೂಡ ಹೊಡಿತಿರಲಿಲ್ಲ ಇವತ್ತು. ಅವ್ರು ಆಡಿದಂಥ ರೀತಿ, ಪವರ್ ಆಡಿದಂಥ ರೀತಿ ನೋಡ್ತಂದ್ರೆ ಒನ್ ಆಫ್ ದ ಲೋಯೆಸ್ಟ್ ಟೋಟಲ್ ಪವರ್ 22 ರನ್ ಅಷ್ಟೇ. ಆವೇಶ್ ಖಾನ್, ಪ್ರಿನ್ಸ್ ಯಾದವ್ ಸಖತ್ತಾಗಿ ಬೌಲಿಂಗ್ ಮಾಡ್ತು ಅಂತಂದರೆ ಶಮ್ಮಿ ಅಣ್ಣ ತೋರಿಸ್ಕೊಂಡು ಕೊಟ್ಟಿದ್ದು. ನೋಡ್ರೋ ಶಶಾಂದ್ರ ಅಲ್ಲಿ ನನ್ನ ಬಿಡ್ತೀರಾ, 9 ರನ್ ಹೊಡ್ಸ್ಕೊತೀನಿ, 2 ವಿಕೆಟ್ನು ಕೂಡ ಎತ್ತೈತಿ. 4 ಓವರ್ ಬೌಲಿಂಗ್ ಮಾಡಿಬಿಟ್ಟು 9 ರನ್ ಅಷ್ಟೇ ಕನ್ಸಿಡರ್ ಮಾಡೋದು. ಸೊ ಶಮ್ಮಿ ಅಣ್ಣನೇ ತಿಂದಾಕಿದ್ರು ಅಂತ ಹೇಳ್ಬೇಕು ಇವರಿಗೆ. ಶಮ್ಮಿ ಬೈ, ನೆಕ್ಸ್ಟ್ ಲೆವೆಲ್ ಬೈ. ನೀನು SRHಗೆ ಸರಿಯಾಗಿ ಇಟ್ಟಿದ್ಯಾ, ನನ್ನೇ ಬಿಡ್ತೀರಾ ನೀವು ಟೀಮಿಂದ ಈಚೆ ಕಡೆ ಅಂತ ಎದ್ದು ನಿಂತ್ಕೊಂಡು ತೋರಿಸಿದ್ದಾರೆ ಇವತ್ತು. ಸೊ ಇದನ್ನು ಚೇಂಜ್ ಮಾಡೋದಕ್ಕಂತ ಬಂದ್ರಪ್ಪ LSG ಅವರು. ಅದೇ ಮಿಚೆಲ್ ಮಾರ್ಷ್ ಜೊತೆಗೆ ಓಪನರ್ ಆದಂಥ ಮಾಕ್ರಮ್ ಅವರು. ಮಾಕ್ರಮ್ಮ ಇಲ್ಲ ನೀನು ನಂಬರ್ 3 ಬೇಡ ಮೇಲ್ಗಡೆ ಹೋಗು ಅಂತ ಕಳಿಸ್ತಾ ಇದ್ದಂಗೆ ಮಾಕ್ರಮ್ ಅವರೇ ಸಖತ್ತಾಗಿ ಆಡಿದ್ದು. ಮಿಚೆಲ್ ಮಾರ್ಷ್ ಬೇಗನೆ ಔಟ್ ಆದರು. ಮಿಡ್ ವಿಕೆಟ್ ರೀಸನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಫುಲ್ ಶಾಟ್ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಇನಿಷಿಯಲಿನೇ ಒಂದು ಬೇಗ ಅಂದರೆ ಒಂದು ಆಲ್ಮೋಸ್ಟ್ ಒಂದು 30+ ಪಾರ್ಟ್ನರ್ಶಿಪ್ ಬಂದಿತ್ತು. ಅದಾದ ನಂತರ ಔಟ್ ಆಗಿದ್ದು. ಲಾಸ್ಟ್ ಮ್ಯಾಚ್ ಅಷ್ಟು ಕೂಡ ಬಂದಿಲ್ಲ ಪಾರ್ಟ್ನರ್ಶಿಪ್ಪು. ಸೊ ಈ ಕಡೆಯಿಂದ ನಂಬರ್ 3 ಬರ್ತಾ ಇದ್ದಂಗೆ ರಿಷಬ್ ಪಂತ್ ಲಾಸ್ಟ್ ಕೂಡ ನಿಂತ್ಕೊಂಡು ಆಡಿದ್ದು. ಏನು 20 ಬಾಲ್ 20, 30 ಬಾಲ್ 30 ಆ ಥರ ಆಡ್ತಾಯಿದ್ರು ಅವರು. ರಿಷಬ್ ಪಂತ್ ಅವರು ಸುಮ್ಮನೆ ಟುಕುನೇ ಆಡ್ತಾಯಿದ್ರು. ನಿಧಾನಕ್ಕೆ ಆಡ್ತಾಯಿದ್ರು. ವಿಕೆಟ್ಸ್ ಕಳ್ಕೊಂಡಿಲ್ಲ ಅಂದ್ರೂ ಕೂಡ ನಿಧಾನಕ್ಕೆ ಆಡ್ತಾಯಿದ್ರು. ನಿಧಾನಕ್ಕೆ ಆಡಿ ಪ್ರೆಷರ್ ಬಿಲ್ಡ್ ಮಾಡಿಸಿದ್ದೇನೆ ಅವರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸ್ವಲ್ಪ ನೆಟ್ ರನ್ ರೇಟ್ನ ಅಂದರೆ ಆಸ್ಕಿಂಗ್ ರೇಟ್ನ ಜಾಸ್ತಿ ಮಾಡಿದ್ದು ಅವರೇನೆ.
ಆ್ಯಂಡ್ ಅವರೇನೋ ಫಿನಿಶ್ ಮಾಡ್ಕೊಂಡು ಕೊಟ್ಟರು ಅಷ್ಟೇ. ಶಿವಾಂಗ್ ಮಾಡಿದಂಥ ಸ್ಪಿನ್ನು ಜೊತೆಗೆ ಹರ್ಷ್ ದುಬೆ ಎಂಥ ಸ್ಪೆಲ್ ಹಾಕಿದ್ರು ಗುರು. ಹರ್ಷ್ ದುಬೆ ಸಖತ್ ಸ್ಪೆಲ್ ಹಾಕಿದ್ದು, ಏನು ಎಕಾನಮಿನ ಮೇಂಟೈನ್ ಮಾಡಿದ್ರು. ಈ ಕಡೆ ಶಮಿ ಒಂದು ಕಡೆ ಆಯಿತು ಅಂದರೆ ಇವ್ರ ಕಡೆ ಹರ್ಷ್ ದುಬೆ ಸಖತ್ ಎಕಾನಮಿನ ಮೇಂಟೈನ್ ಮಾಡಿದ್ದು. ಏನು ಹಾಕಿದ್ರು 19ನೇ ಓವರಲ್ಲಿ, 18ನೇ ಓವರಲ್ಲಿ 19ನೇ ಓವರ್ ಹರ್ಷಲ್ ಪಟೇಲ್ ಏನು ಹಾಕಿದ್ರು, 4 ರನ್ ಕೊಟ್ಟಿದ್ದು ಅಲ್ಲಿ. ಸಖತ್ತಾಗಿ ಬೌಲಿಂಗ್ನ ಹಾಕ್ತಾರೆ ಗುರು ಅವರಿಬ್ಬರು ಬಂದ್ಬಿಟ್ಟು. ಎಷ್ಟು 18 ರನ್ ಏನೋ ಬೇಕಾಗಿರುತ್ತೆ, 18 ಅಲ್ಲ 19 ರನ್ ಬೇಕಾಗಿರುತ್ತೆ ಲಾಸ್ಟ್ 3 ಓವರಲ್ಲಿ. ಇವ್ರು 4 ರನ್ ಕೊಡ್ತಾರೆ, ಅವ್ರು 6 ರನ್ ಕೊಡ್ತಾರೆ. ಲಾಸ್ಟ್ ಓವರ್ ಬೇಕಾಗಿರುತ್ತೆ 9 ರನ್ನು. ಇವ್ರು ಬಂದ್ಬಿಟ್ಟು ಅಣ್ಣ ಬಂದ್ಬಿಟ್ಟು 2 ಬಾಲಿಗೆ 2 4 ಇಕ್ಕಿಸ್ಕೊಂಬಿಡೋದು ಅಲ್ಲಿ ಜೈದೇವ್ ಉನಾದ್ಕಟ್ಟು. ಇಶಾನ್ ಮಾಲಿಂಗ ಇಂಥ ಬೌಲಿಂಗ್ ಮಾಡಿರ್ತಾರೆ, ಎಲ್ಲರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿರ್ತಾರೆ. ಈ ಕಡೆ ಉನಾದ್ಕಟ್ ಒಬ್ಬರು ಚಚ್ಚಿಸ್ಕೊಂಡಿದ್ರಿಂದ ನೋಡಿ ಎಲ್ಲ ನೋಡಿ ನಿಖಿಲ್ಸ್ ಪೂರನ್ ಕೂಡ ಏನೋ ಹೊಡಿಯೋಕೆ ಒಂಥರ ಕ್ಲೂಲೆಸ್ ಆಗೋಗ್ಬಿಡ್ತಾರೆ. ಎಲ್ಲೋಯ್ತು ಬಾಲ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಓಡ್ತಾವ್ರು ಹಂಗೇನೆ ಅಲ್ಲಿ. ಬದೋನಿ ಹಸ್ದುಬಿಗೆ ಸ್ಟಂಪ್ ಔಟ್ ಆಯಿತು ಅಂತಂದರೆ ಲಾಸ್ಟ್ವರೆಗೂ ನಿಂತ್ಕೊತೀನಮ್ಮ ನಾನು. ನೀವು ಯಾರಾದರೂ ಬನ್ನಿ, ಯಾರಾದರೂ ಹೋಗಿ. ಶಾರುಖ್ ಖಾನ್ ಬಂದರೂ ಅಷ್ಟೇ, ಹೋದ್ರೂ ಅಷ್ಟೇ, ನಾನು ನಿಂತ್ಕೊಂಡು ಆಡ್ತೀನಿ ಗುರು, ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನಾಗ ಗೆಲ್ಸ್ತೀನಿ ಅಂತ ಪಂತಣ್ಣ ಗೆಲ್ಸಿದ್ರು. ಸೋತೋಗ್ಬಿಟ್ಟಿತ್ತು ಅಂದರೆ ಖಂಡಿತ ಇದು ಮುಖಭಂಗ ಆಗೋಗ್ಬಿಟ್ರು ರಿಷಬ್ ಪಂತ್ಗೆ. ಯಾಕೆ ಅಂತಂದರೆ ಸ್ಟ್ರೈಕ್ ರೇಟ್ ಅಷ್ಟು ಮಟ್ಟಿಗಿರಲಿಲ್ಲ, ಇಂಪ್ರೆಸಿವ್ ಆಗಿರಲಿಲ್ಲ. ಏನು ಇವ್ರೇನು ವಿಕೆಟು ಮೊದಲು ಕಳ್ಕೊಂಡಿದ್ದು, ಏನು ಸ್ಟಾರ್ಟಿಂಗಲ್ಲಿ ಏನು ಕಳ್ಕೊಂಡಿರಲ್ಲ SRH ಅವ್ರ ಥರ 4 ವಿಕೆಟ್ ಕೊಲ್ಯಾಪ್ಸ್ ಆಗಿರಲಿಲ್ಲ ಈ ಥರ ಸ್ಕೋರ್ ಮಾಡೋದಕ್ಕೆ. ಸೊ ಇನ್ನೂ ಕನ್ವಿನ್ಸಿಂಗ್ ವಿಕೆಟನ್ನು ಎಕ್ಸ್ಪೆಕ್ಟ್ ಮಾಡಿದೆ LSGಯಿಂದ. ಬಟ್ ಈ ಥರ ಒಂದು ಕಮ್ ಬ್ಯಾಕ್ ಮಾಡಿದಲ್ಲ SRH ಅವರು, ಸೊ ಅದಂತೂ ಖಂಡಿತ ಮೆಚ್ಕೊಳ್ಳೇಬೇಕು. ಯಾಕಂದರೆ ಗೆಲ್ಲಬಹುದು, ಇಂಥ ಒಂದು ಆಲ್ಮೋಸ್ಟ್ ರನ್ನೇಬಲ್ ಬಂದರೂ ಕೂಡ ಗೆಲ್ಲಬಹುದು ಅನ್ನೋ ಥರ ತೋರಿಸ್ಕೊಂಡು ಕೊಟ್ಟರು SRH ಅವರು. ಸೊ ಇಂಪ್ರೆಸಿವ್ ಆಗಿ ಕಾಣಿಸಿದ್ದು ಇವತ್ತು LSGಗಿಂತ ಆ್ಯಕ್ಚುಲಿ SRH ಅವರು ಮ್ಯಾಚ್ನ ಗೆದ್ದಿದ್ರು ಸಹ LSG ಅವರು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.